ನಿಮ್ಮಲ್ಲಿ ಯಾರಾದರೂ 1 ವರ್ಷದ ಒಳಗಿನ ಮಕ್ಕಳನ್ನ ಕರ್ಕೊಂಡು ತಿರುಪತಿ ದರ್ಶನಕ್ಕೆ ಹೋಗ್ತಾ ಇದ್ದೀರಾ? ಹಾಗಾದರೆ ಈ ವಿಡಿಯೋನ ಸ್ಕಿಪ್ ಮಾಡಿದಾಗೆ ನೋಡಿ ಕೊನೆ ತನಕ. ಯಾಕೆ ಅಂದರೆ 1 ವರ್ಷದ ಒಳಗಿನ ಮಕ್ಕಳಿದ್ದರೆ ಅಪ್ಪ ಅಮ್ಮ ಮತ್ತು ಮಗುಗೆ ಫ್ರೀ ದರ್ಶನ ಕೊಡ್ತಾರೆ. ಫ್ರೀ ದರ್ಶನ ಹೇಗೆ ಅಂದರೆ ಕೆಳಗಡೆನೂ ಸಹ ಟಿಕೆಟ್ ತೊಗೊಳೋ ಆಗಿಲ್ಲ ಮತ್ತು ಬುಕ್ಕಿಂಗು ಸಹ ಮಾಡೋ ಆಗಿಲ್ಲ, ಒಳ್ಳೆ ದರ್ಶನ ಆಗುತ್ತೆ. ನೀವು ತಿರುಪತಿ ಎಂಟ್ರಿ ಕೊಟ್ಟಾದ ಮೇಲೆ ಅಲ್ಲಿ ಸುಪದಂ ಅಂತೇಳಿ ಒಂದು ಕೌಂಟ್ರ್ ಇದೆ, ಅಲ್ಲಿಗೆ ಹೋಗಬೇಕು. ಯಾರನ್ನಾದ್ರೂ ಕೇಳಿದ್ರು ಸಹ ಹೇಳ್ತಾರೆ ನಿಮಗೆ ಎಲ್ಲಿದೆ ಅಂತೇಳಿ. ಆ ಸುಪದಂ ಅಂತೇಳಿ ಒಂದು ಬೋರ್ಡು ಸಹ ಹಾಕಿದ್ದಾರೆ. ಆ ಬೋರ್ಡ್ ನೋಡ್ಕೊಂಡು ನೀವು ಅದರೊಳಗಡೆ ಹೋದರೆ, ಆ ಡೋರ್ ಹತ್ರ ಹೋದರೆ ನೀವು ಅಲ್ಲಿ ನಿಮ್ಮದು ಮೊಬೈಲ್ ಫೋನ್ಸ್ ಏನಿದೆ ಅದನ್ನ ಇಸ್ಕೊಂಡು ಜೊತೆಗೆ ನಿಮ್ಮ ಮತ್ತು ನಿಮ್ಮ ಮಗುವಿನ ಆಧಾರ್ ಕಾರ್ಡನ್ನ ಕೊಡಬೇಕು. ಆಧಾರ್ ಕಾರ್ಡು ಇಲ್ಲ ಅಂತಂದರೆ ಬರ್ತ್ ಸರ್ಟಿಫಿಕೇಟು ಕಂಡೀಷನ್ ಇದೆ, ಕಂಪಲ್ಸರಿ ತೊಗೊಂಡೋಗಲೇಬೇಕು. ಬರ್ತ್ ಸರ್ಟಿಫಿಕೇಟ್ ಮಕ್ಕಳದು ಇಲ್ಲ ಆಧಾರ್ ಕಾರ್ಡ್ ಎರಡರಲ್ಲೊಂದು ತೊಗೊಂಡೋಗಿ 3 ಜನದ ಆಧಾರ್ ಕಾರ್ಡ್ ಕೊಟ್ಟು ನೀವು ಎಂಟ್ರಿ ತೊಗೊಬೋದು. ನಾನು ಜಾಸ್ತಿ ವೀಡಿಯೋ ಮಾಡ್ಕೊಂಡಿಲ್ಲ ಸುಪದಂ ಕೌಂಟ್ರದ್ದು, ಇದೇ ಸುಪದಂ ಕೌಂಟ್ರು ಈಗ ತೋರಿಸ್ತಾ ಇರೋ ವೀಡಿಯೋನೇ. ನೋಡ್ತಾ ಇದ್ದಾರಲ್ಲ, ಎಲ್ಲ ಮಕ್ಕಳನ್ನ ಎತ್ಕೊಂಡ್ಬರ್ತಾ ಇದ್ದಾರೆ. ಅಲ್ಲಿ ನಿಮ್ಗೇನಾದರೂ ಮಕ್ಕಳಿಗೆ ಅಕಸ್ಮಾತ್ ತಿಂಡಿ ಏನಾದರೂ ಬೇಕಂತಂದ್ರೂ ತುಂಬ ವ್ಯವಸ್ಥೆ ಇದೆ ನೋಡಿ. ಈಗ ತೋರಿಸ್ತಾ ಇದ್ದೀನಿ, ಹಿಂಗೆ ಆಪೋಸಿಟಲ್ಲಿ ಎಂಟ್ರಿ ಕೊಡ್ತಾ ಇದ್ದಂಗೆ ಆಪೋಸಿಟಲ್ಲಿ ಕಾಣಿಸುತ್ತೆ ಒಂದು ಮೆಟ್ಲು. ಅಲ್ಲಿ ಹತ್ಕೊಂಡು ಹೋದರೆ ನಿಮಗೂ ಸಹ ಮಕ್ಕಳಿಗೂ ಸಹ ಎಲ್ಲ ಹಣ್ಣು ತಿನಿಸುಗಳು ಎಲ್ಲ ಸಿಗುತ್ತೆ. ಅಕಸ್ಮಾತ್ ನಿಮಗೆ ಹೋಗೋದು ಲೇಟ್ ಆದರೂ, ಅಕಸ್ಮಾತ್ ಗೇಟ್ ಕ್ಲೋಸ್ ಮಾಡಿದ್ರು ಅಂತಂದ್ರೂ ಅಲ್ಲಿ ಹಣ್ಣುಗಳೆಲ್ಲ ಸಿಗುತ್ತಲ್ಲ, ಮಕ್ಕಳಿಗೆ ಹಾಲು ಸಿಗುತ್ತೆ, ಎಲ್ಲ ಸಿಗುತ್ತೆ. ಒಂದು ಸ್ವಲ್ಪ ತೊಗೊಂಡು ತಿನ್ಸ್ಕೊಂಡು ಟೈಮ್ ಸ್ಪೆಂಡ್ ಮಾಡ್ಬೋದು. ಈ ಮಾಹಿತಿ ಕೆಲವ್ರಿಗೆ ಗೊತ್ತಿರುತ್ತೆ, ಸೊ ನೈಸ್, ಪರವಾಗಿಲ್ಲ. ಯಾರಿಗೆ ಗೊತ್ತಿರೋದಿಲ್ವೋ ಅವ್ರಿಗೆ ಶೇರ್ ಮಾಡಿ, ಅವ್ರಿಗೂ ಸಹ ತಿಳಿಸ್ಕೊಡಿ, ಅವ್ರಿಗೂ ಹೆಲ್ಪ್ ಆಗುತ್ತೆ. ಮಕ್ಕಳಿತ್ತು ಅಂದರೆ ಅಲ್ಲಿ ಹೋಗಿ ಸ್ವಲ್ಪ ಕಷ್ಟಪಡೋದು ಬೇಡ ಅಂಥೇಳಿ.